ಹೆಲೋ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರೋ ಹಾಗೆ ನಾನು ನಿಮ್ಮ ಬಾಯೋಸಖಿ ದೇವಿ ಶ್ರೀವಂತ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ 9th ಎಕ್ಸಾಮ್ ಬರೆದು 10th ಬಂದಿದ್ದೀರಿ. 10th ಇಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ಯುವರ್ ಲೈಫ್. ಇಲ್ಲಿಂದಾನೇ ನಿಮ್ಮ ಫ್ಯೂಚರ್ ಏನು ಅಂತ ಡಿಸೈಡ್ ಆಗುತ್ತೆ. ಇಲ್ಲಿ ನೀವು ಏನು ವರ್ಕ್ ಮಾಡ್ತೀರಿ, ಇಲ್ಲಿ ನೀವು ಏನು ಡಿಸಿಷನ್ ತಗೊಳ್ತೀರಿ, ಅದು ನಿಮ್ಮದು ಫ್ಯೂಚರ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇನ್ನೂ ಕೆಲವೊಂದು ಜನ ಸ್ಟೂಡೆಂಟ್ಸ್ ಇರ್ತಾರೆ, ನಾನು ಇನ್ನೂ ಮುಂದೆ ಓದಿದ್ರಾಯ್ತು, ಯಾವಾಗೋ ಇನ್ನೂ ಎಕ್ಸಾಮ್ ಸಮೀಪ ಬಂದಾಗ ನಾನು ಓದಿದ್ರಾಯ್ತು ಅಂತ ಈ ಥರ ಟೈಮ್ ವೇಸ್ಟ್ ಮಾಡ್ಕೋತಾ ಕುಂತಿರ್ತಾರೆ. ಸೊ ಆ ಸ್ಟೂಡೆಂಟ್ ಅವರಿಗೆ ಈ ನನ್ನ ಕಿವಿ ಮಾತು. ಇಲ್ಲಿ ನಾನು ಬೋರ್ಡ್ ಮೇಲೆ ಆಲ್ರೆಡಿ ಬರೆದಿದ್ದೀನಿ. ಏನಪ್ಪ ಅಂತಂತಂದರೆ, ಯುವರ್ ಕಾಂಪಿಟೇಟರ್ ಇಸ್ ಆಲ್ರೆಡಿ ಇನ್ಸೈಡ್. ಸೊ ಸ್ಟೂಡೆಂಟ್ಸ್, ನೀವು ಇನ್ನೂ ಹಾಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ, ನೀವು ಎಲ್ಲೋ ಹರಟೆ ಹೊಡಿತಾ ಇದ್ರೆ, ನೀವು ಮೊಬೈಲಲ್ಲಿ ಹಿಂಗೆ ಎಲ್ಲೋ ಸ್ಕ್ರಾಲ್ ಮಾಡ್ತಾ ಕೂತಿದ್ರೆ, ಅಲ್ಲಿ ಮತ್ತೊಬ್ರು ಎಲ್ಲೋ ಸ್ಟೂಡೆಂಟ್ ಇರ್ತಾರೆ, ಮೂಲೆಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ, ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಅವರು ನಿಮ್ಮ ಕಾಂಪಿಟೇಟರ್ ಆಗ್ತಾರೆ, ಅವರು ನಿಮಗೆ ಸೋಲಿಸಿ ಮುಂದೆ ಹೋಗ್ತಾರೆ. ನೀವು ಎಕ್ಸಾಮಲ್ಲಿ ನಿಮ್ಮ ರಿಸಲ್ಟ್ ಕಡಿಮೆ ಬರುತ್ತೆ, ಎಕ್ಸಾಮಲ್ಲಿ ನೀವು ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತಂತಂದರೆ ನೀವು ಈಗಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಸ್ಟಡಿ ಮಾಡೋದನ್ನೇ ಈಗಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಸೊ ಮ್ಯಾಮ್, ಸ್ಟಡಿ ಮಾಡೋದನ್ನು ನಾವು ಈಗಲಿಂದಾನೇ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ, ಬಟ್ ಏನೋ ಮ್ಯಾಮ್ ಗೊತ್ತಾಗ್ತಿಲ್ಲ ಹೆಂಗೆ ಮಾಡಬೇಕು, ಎಲ್ಲಿಂದ ಮಾಡಬೇಕು, ತುಂಬ ಓದೋದಿರುತ್ತೆ, 10th ಹಾಗೆ ಹಿಂಗೆ ಎಷ್ಟೊಂದು ಜನ ಅಂಜಿಸಿದ್ದಾರೆ ಮ್ಯಾಮ್, ಡಿಫಿಕಲ್ಟಿ ಇರುತ್ತೆ ಹಾಗೆ ಹಿಂಗೆ ಅಂತ ಏನಾದರೂ ಕ್ವಶನ್ಸ್ ನಿಮ್ಮ ಮೈಂಡಲ್ಲಿದ್ದರೆ, ಡೋಂಟ್ ವರಿ ಸ್ಟೂಡೆಂಟ್ಸ್, ನಾವು PW ಕನ್ನಡ ಚಾನಲ್ನ ನಿಮ್ಮ ಸಲುವಾಗಿ ತಂದಿದ್ದೀವಿ SSLC ವೀರಾ ಬ್ಯಾಚ್. SSLC ವೀರಾ ಬ್ಯಾಚ್ 2027 ಈಸ್ ಫಾರ್ ಯು ಮೈ ಡಿಯರ್ 10th ಸ್ಟೂಡೆಂಟ್ಸ್. ಓಕೆನಾ? ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಇದರಲ್ಲಿ ಎನ್ರೋಲ್ ಆಗಿದ್ದಾರೆ. ಅವರು ಚೆನ್ನಾಗಿ ಸ್ಟಡಿ ಮಾಡ್ತಾರೆ, ಚೆನ್ನಾಗಿ ಓದ್ತಾರೆ, ಅವ್ರಿಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ, ಅವ್ರಿಗೆ ಒಳ್ಳೆ ವಿಡಿಯೋಸ್ ಸಿಗುತ್ತೆ, ಒಳ್ಳೆ ಕ್ಲಾಸಸ್ ಸಿಗುತ್ತೆ, ಅವ್ರಿಗೆ ನೋಟ್ಸ್ ಸಿಗುತ್ತೆ. ಓಕೆ, ಅವ್ರು ಚೆನ್ನಾಗಿ ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಆದರೆ ನೀವು ಏನೋಪ್ಪ ಇವೆಲ್ಲ ಬ್ಯಾಚ್ ಹಿಂಗೆ ಬರುತ್ತಿರುತ್ತೆ ಹೋಗ್ತಿರುತ್ತೆ, ನಾನು ಮುಂದೆ ಎನ್ರೋಲ್ ಆಗಿದ್ರಾಯ್ತು, ನಾನು ಮುಂದೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಾಯ್ತು, ಇನ್ನೂ 1 ವರ್ಷ ಟೈಮ್ ಇದೆ, ಇನ್ನು ಮುಂದಿನ ಮಾರ್ಚಲ್ಲಿ ಎಕ್ಸಾಮ್ ಇದೆ, ನಾನು ಮಾಡಬಲ್ಲೆ, ನಾನು 1 ತಿಂಗಳಲ್ಲೂ ಓದಬಲ್ಲೆ ಅಂತ ಈ ಥರ ನಿಮ್ಮ ಮೈಂಡ್ ಸೆಟ್ ಇದ್ದರೆ ಅದರಿಂದ ಹೊರಗೆ ಬನ್ನಿ. ಓಕೆನಾ? ಯಾಕಂತಂದರೆ ನೀವು ಈಗಲೂ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ಏನಾಗುತ್ತೆ ಗೊತ್ತಾ? ಎಕ್ಸಾಮಲ್ಲಿ ನಿಮಗೆ ಚೆನ್ನಾಗಿ ಓದೋಕ್ಕೆ ಟೈಮ್ ಸಿಗಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಪೂರ್ತಿ ಬಿದ್ದೋಗಿಬಿಡುತ್ತೆ, ಹೆದರಿಕೆ ಆಗುತ್ತೆ, ಎಕ್ಸಾಮ್ ಫಿಯರ್ ಹುಟ್ಕೊಂಡು ಬಿಡುತ್ತೆ. ಈ ಎಲ್ಲ ಸರ್ಕಮ್ಸ್ಟೆನ್ಸಸಲ್ಲಿ ನೀವು ಚೆನ್ನಾಗಿ ಎಕ್ಸಾಮ್ ಬರೀದ್ದು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋದು ಪಾಸಿಬಲೇ ಇಲ್ಲ. ಹೌದಲ್ವಾ ಸ್ಟೂಡೆಂಟ್ಸ್? ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ, ಅವರು ಆಲ್ರೆಡಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಸಿಗಲಾರ್ದಂಥ ಇಂಥ ಒಳ್ಳೆ ಫೆಸಿಲಿಟೀಸ್ ಆ ಸ್ಟೂಡೆಂಟ್ಸ್ಗೆ ಸಿಗುತ್ತೆ, ಯಾವ ಸ್ಟೂಡೆಂಟ್ಸ್ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ ಅವ್ರಿಗೆ. ಯಾಕಪ್ಪ ಅಂತಂದರೆ, ನೀವು ಎಲ್ಲೋ ಕೂತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಸ್ಕ್ರಾಲ್ ಮಾಡ್ತೀರಾ, ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತೀರಾ, ಮೊಬೈಲಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತೀರಾ. ಓಕೆ, ನೀವು ಈ ಥರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನೀವು ಇನ್ವಾಲ್ವ್ ಆಗಿದ್ದರೆ ಎಷ್ಟೊಂದು ಜನ ಟಾಪರ್ಸ್ ಇರ್ತಾರೆ, ಅವರು ಇಂಥ ಫೆಸಿಲಿಟೀಸ್ಗಳನ್ನ ತಗೊಂಡು ಚಲೋ ಸ್ಟಡಿ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಆ ಸ್ಟೂಡೆಂಟ್ಸ್ಗೆ SSLC ವೀರಾ ಬ್ಯಾಚಲ್ಲಿ ಸಿಗುತ್ತೆ ಲೈವ್ ಲೆಕ್ಚರ್ಸ್. ಓಕೆ, ಲೈವ್ ಲೆಕ್ಚರ್ಸ್ 10+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದಂಥ ಟೀಚರ್ಸಿಂದ ಅವರಿಗೆ ಕ್ಲಾಸ್ ಸಿಗುತ್ತೆ, ಅವರಿಂದ ನಾಲೆಡ್ಜ್ ಸಿಗುತ್ತೆ. ಒಂದು ವೇಳೆ ಏನಾದರೂ ಕ್ಲಾಸ್ ಮಿಸ್ ಕೂಡ ಆಗಿತ್ತು ಅಂತಂತಂದರೆ ಅವರು ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ನೋಡಬಹುದು. ಓಕೆ, DPP ಸಿಗುತ್ತೆ, ಪ್ರಾಕ್ಟೀಸ್ ಸೆಟ್ ಸಿಗುತ್ತೆ, ಓಕೆ, ಸ್ಯಾಂಪಲ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಏನಾದರೂ ಡೌಟ್ ಇತ್ತು ಸಾಲ್ವ್ ಮಾಡೋದಕ್ಕಾಗಿಲ್ಲ, ತನಗೆ ಸಾಲ್ವ್ ಮಾಡೋದಕ್ಕಾಗಿಲ್ಲ ಅಂದರೆ ಟೀಚರ್ಸ್ ಕೂಡ ಇರ್ತಾರೆ. ನಿಮಗೆ 24/7 ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ ಇರುತ್ತೆ. ಯಾವುದೇ ರೀತಿಯ ಡೌಟ್ಸ್ ಕೂಡ ಇರ್ಬೋದು, ಆ ಡೌಟ್ಸ್ ಇಲ್ಲಿ ಸಾಲ್ವ್ ಆಗೇ ಆಗುತ್ತೆ. ಯಾರೂ ಒಬ್ಬ ಸ್ಟೂಡೆಂಟ್ಸ್ ಡೌಟ್ ಇಟ್ಕೊಂಡು ಮನೆಗೆ ಹೋಗೋದಕ್ಕೆ ಪಾಸಿಬಲೇ ಇಲ್ಲ. ಅಷ್ಟೇ ಅಲ್ಲದೆ ಕ್ಲಾಸಲ್ಲಿ ಏನು ಮಾಡ್ತೀವಿ ಏನಿಲ್ಲ ಎಲ್ಲ ಕ್ಲಾಸ್ ನೋಟ್ಸ್ ನಿಮಗೆ ಸಿಗುತ್ತೆ. ಇದಕ್ಕಿಂತ ಒಳ್ಳೆ ವಿಷಯನ ನಿಮ್ಗೆ ಓದೋಕ್ಕೆ ಕ್ಲಾಸ್ ನೋಟ್ಸ್ ಕೂಡ ಸಿಗ್ತಾ ಇದೆ ಅಂತಂದರೆ, ಓಕೆನಾ? ಎಕ್ಸಾಮ್ ಆ್ಯಂಡ್ ಕರಿಯರ್ ಗೈಡೆನ್ಸ್ ಕೂಡ ಸಿಗುತ್ತೆ. ಡೇ 1ಇಂದ ಹಿಡ್ಕೊಂಡು ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ನಿಮ್ಮ ಜೊತೆ ನಾವು ಕೈ ಬೆರಳು ಹಿಡ್ಕೊಂಡು ಇರ್ತೀವಿ. ಓಕೆ, ಇದು ಹಿಂದೆನೂ ಆಗಿದೆ, ಇದು ಮುಂದೂ ಆಗಿದೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ PW 8, 9, 10 ಕನ್ನಡ ಚಾನಲಿಂದ, ಫೌಂಡೇಶನ್ ಚಾನಲಿಂದ ಯೂಟ್ಯೂಬಲ್ಲಿ ಕಲ್ತ್ಕೊಂಡು 625 ಔಟ್ ಆಫ್ 625 ತೊಗೊಂಡಿದ್ದಾರೆ, ಔಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್
ಓಕೆನಾ ಸ್ಟೂಡೆಂಟ್ಸ್? ಅದರಲ್ಲಿ ನೀವು ಒಬ್ಬರಾಗಬಹುದು. ಆಲ್ರೆಡಿ ಇಲ್ಲಿ ಎಷ್ಟೊಂದು ಜನ ಟಾಪರ್ಸ್ ಇದ್ದಾರೆ, ಅಡ್ಮಿಷನನ್ನು ತಗೊಂಡಿದ್ದಾರೆ, ಅವ್ರು ಇನ್ನೂ ವರ್ಕ್ ಮಾಡೋಕ್ಕೆ ಆಲ್ರೆಡಿ ಅವರು ಸ್ಟಾರ್ಟ್ ಮಾಡವ್ರೆ. ಓಕೆ, ಸೊ ನೀವು ಟೈಮ್ ವೇಸ್ಟ್ ಮಾಡಿದ್ರೆ, ನೀವು ಸ್ಕ್ರಾಲ್ ಮಾಡ್ತಾ ಇನ್ನೂ ತಗೋಬೇಕಾ ಇಲ್ವಾ ಅಂತ ಇನ್ನೂ ಹಾಗೆ ಯೋಚನೆ ಮಾಡ್ಕೋತಾ ಕೂತ್ರೆ ಇಲ್ಲಿ ಹಾನಿ ನಿಮ್ಮದೇ ಆಗುತ್ತೆ, ಬೇರೆಯವ್ರದ್ದಲ್ಲ. ಓಕೆ, ಇವ್ರು ಎಲ್ಲ ಟಾಪ್ ಆಗ್ತಾರೆ, ನಂತರ ನೀವೆಲ್ಲ ಅವ್ರ ಸಲುವಾಗಿ ಕ್ಲಾಪ್ಸ್ ಹಾಕಬೇಕಾಗತ್ತೆ. ಸೊ ನೀವು ಕ್ಲಾಪ್ಸ್ ಹಾಕೋರಲ್ಲ, ನಿಮ್ಮ ಸಲುವಾಗಿ ಬೇರೆಯವ್ರು ಕ್ಲಾಪ್ಸ್ ಹಾಕೋ ಥರ ನೀವು ಮಾಡಬೇಕು, ಆ ಥರ ಎಫರ್ಟ್ಸ್ ಆಗಬೇಕು, ಆ ಥರ ವರ್ಕ್ ಮಾಡಬೇಕು, ಮತ್ತು ರಿಸಲ್ಟ್ ನಿಮ್ಮದೇ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಈಗಲೇ ಡಿಸಿಷನ್ ತಗೋಬೇಕು. ಯಾಕಂತಂದರೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಜೂನ್ 1ಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 1 ಜೂನ್ಗೆ SSLC ವೀರಾ ಬ್ಯಾಚ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮಗೆ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ಬೋದು, ನಿಮಗೆ ಸೋಷಿಯಲ್ ಸೈನ್ಸ್ ಇರ್ಬೋದು, ನಿಮಗೆ ಮ್ಯಾಥ್ಸ್ ಇರ್ಬೋದು, ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಂದರೆ ಸೈನ್ಸ್ ಸಬ್ಜೆಕ್ಟ್ ಈ ಎಲ್ಲದರದ್ದು ಕ್ಲಾಸ್ ಸಿಗುತ್ತೆ. ಅಷ್ಟೇ ಇಲ್ಲದೆ ಕನ್ನಡದಲ್ಲೂ ಕೂಡ ಕನ್ನಡದಲ್ಲೂ ಮತ್ತು ಇಂಗ್ಲೀಷಲ್ಲೂ ಕೂಡ ಕ್ಲಾಸ್ ಅವೈಲೇಬಲ್ ಇರುತ್ತೆ, ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇಂಥ ಒಳ್ಳೆ ಚಾನ್ಸ್ ಯಾರು ಮಿಸ್ ಮಾಡ್ಕೋತಾರೆ ಹೇಳಿ? ಇಂಥ ಒಳ್ಳೆ ಚಾನ್ಸ್ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಓಕೆ, ಮುಂದಿನ ಸಫಲತೆಯ ಸ್ಟೋರಿ ನಿಮ್ದಾಗಬೇಕು, ಮುಂದಿನ ಟಾಪರ್ಸ್ ನೀವಾಗಬೇಕು. ಬೇಗ ಎನ್ರೋಲ್ ಆಗಿ, ಬೇಗ ಕ್ಲಾಸಿಗೆ ಅಟೆಂಡ್ ಆಗಿ. ಥ್ಯಾಂಕ್ ಯು ಸೋ ಮಚ್.